ಅಯ್ಯೋ ನನ್ನ ಹೆಸರು ಬರ್ದಿದ್ದಾರೆ ಸಾನು. ಡಿಯರ್ ಚೈತ್ರ. ಹೌದು ನಾನು ಈಗ ನೋಡ್ತಾ ಇದ್ದೀನಿ. ನನಗೆ ಅಂತ ಕಳ್ಸಿರೋದು. ಯಾರು ಕಳ್ಸಿರೋದು? ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಹಲೋ. ಈಗ ನಾನು ಸಾನುಗೆ ಮ್ಯಾಥ್ ಮಾಡಿಸ್ತಾ ಇದ್ದೀನಿ. ಅವಳ ಲಾಸ್ಟ್ ಎಕ್ಸಾಮ್ ಗೋಯಿಂಗ್ ಆನ್. ಸಮ್ಮರ್ ಹಾಲಿಡೇಸ್. ಇವಳಿಗೆ ಖುಷಿ. ಎಷ್ಟು ದಿನ ಸಮ್ಮರ್ ಹಾಲಿಡೇಸ್ ಸಿಗುತ್ತೆ ಅಂತ ಮೊದಲೇ ಕೇಳ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಂಡ್ ಆ ಸಮ್ಮರ್ ಹಾಲಿಡೇಸಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಪ್ಲ್ಯಾನ್ ಶುರು ಮಾಡಿಬಿಟ್ಟಿದ್ದಾಳೆ. ಲಿಸ್ಟ್ ಹೇಳು. ಫಸ್ಟ್ ಹಾಲಿಡೇಯಲ್ಲಿ ಅಮ್ಮನ ಜೊತೆ ಶಾಪಿಂಗ್ ಹೋಗೋದು, ಸೆಕೆಂಡು ಅಮ್ಮನಿಗೆ ಮೇಕಪ್ ಮಾಡೋದು, ಥರ್ಡು ಅಮ್ಮನಿಗೆ ಹೇರ್ ಸ್ಟೈಲ್ ಮಾಡೋದು. ಇನ್ನೂ ಬೇಕಂದ್ರೆ ಹೇರ್ ಸ್ಟೈಲ್ ಮಾಡ್ಬೋದು. ಆಮೇಲೆ ಏನಾದರೂ ಟ್ರಿಪ್ಪಿಗೆ ಹೋಗೋಕ್ಕೆ. ಟ್ರಿಪ್ಪಿಗೆ ಎಲ್ಲಿ ಹೋಗ್ಬೇಕು ಗೊತ್ತಾ? ಬೇರೆ ಸ್ಟೇಟ್ಗೆ ಹೋಗ್ಬೇಕಂತೆ. ನಮ್ಮ ಬೆಂಗಳೂರಲ್ಲಿ ಆಗಲ್ವಂತೆ. ಪಾಂಡಿಚೇರಿ ಸ್ಟೇಟ್. ಹೌದು, ಪಾಂಡಿಚೇರಿ ಸ್ಟೇಟ್ ಯೂನಿಯನ್ ಟೆರಿಟರಿ. ಅದು ಬೇರೆದೇ. ನಾವು ಲಾಸ್ಟ್ ಇಯರೆಲ್ಲ ಕೊರೋನಾ ಬರೋ ಮುಂಚೆ ಹೋಗಿದ್ದು ನಾವು ಪಾಂಡಿಚೇರಿಗೆ. ಆವಾಗ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ಲು ಸಾನು. ಎಸ್ಪೆಷಲಿ ರೆಸಾರ್ಟಲ್ಲಿ, ಪೂಲಲ್ಲಿ, ಟಬ್ಬಲ್ಲಿ, ಅಲ್ಲಿನ ಫುಡ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ಲು. ಅದಕ್ಕೆ ಆ ಥರ ಮತ್ತೆ ಹೋಗ್ಬೇಕಂತೆ. ಬೇರೆ ಎಲ್ಲೂ ಕರ್ಕೊಂಡು ಹೋಗೋದೇ ಇದ್ರೂ ಪರವಾಗಿಲ್ಲ, ಪಾಂಡಿಚೇರಿಗೆ ಹೋಗೋಣ. ಆಮೇಲೆ ಯು ಎಸ್ ಎಗೆ ಸದ್ಯಕ್ಕಿಲ್ಲ. ಏರ್ಪೋರ್ಟ್ ಎಲ್ಲ ಬರ್ತಾ ಇಲ್ಲ. ಇವಾಗ ಓಪನ್ ಆಗಿದೆ. ಇನ್ನು ಯಾವಾಗ ಹೋಗೋದು ಅಂತ ಫಿಕ್ಸ್ ಆಗಿಲ್ಲ. ಪಾಸ್ಪೋರ್ಟ್ ರೆಡಿ ಆಗಿದೆ. ಹೌದು, ವೀಸಾ ಒಂದು ಬರ್ಬೇಕಷ್ಟೇ. ನಾನು ಅಪ್ಲೈ ಮಾಡಿಲ್ಲ. ಅಂದರೆ ಹೇಳ್ತೀನಿ. ಈಗ ಸ್ನೇಹಿತರೆ, ನಮ್ಮ ಸಾನು ಅವ್ರಿಗೆ ಲಾಸ್ಟ್ ಎಕ್ಸಾಮು. ನಾವು ಅವ್ರಿಗೆ ಓದಿಸ್ತಾ ಇದ್ದೀವಿ. ಸ್ವಲ್ಪ ಬ್ಯುಸಿ ಇದ್ದೀವಿ. ನಾವು ಆ ವ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಆಫ್ ಮಾಡಬೇಡ. ಸಾನು ಲೆಕ್ಕ ಮಾಡೋದು ನೋಡ್ತೀರಾ? ಇಲ್ಲ. ನೋಡ್ರೆ ಕ್ಯಾಮ್ರಾ ಆಫ್ ಮಾಡಬಾರ್ದಂತೆ. ಕ್ಯಾಮ್ರಾ ಆಫ್ ಮಾಡು. ತಪ್ಪು ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಸಂಜೆ ಆಗಿದೆ ಸ್ನೇಹಿತರೆ, 5 ಗಂಟೆ. ಸಾನು ಇಷ್ಟೊತ್ತು ಓದಿಸಿದ್ದಾಯಿತು. ಇನ್ನು ಸ್ವಲ್ಪ ಇದೆ, ಅದನ್ನು ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ. ಆಮೇಲೆ ಕೂತ್ಕೊಂಡು ಓದಿಸ್ತೀನಿ. ಇವತ್ತು ಆಟ ಆಡೋಕ್ಕೆ ಹೋಗಂಗೆ ಇಲ್ಲ, ಯಾಕಂದರೆ ನಾಳೆನೇ ಲಾಸ್ಟ್. ಅದಾದಮೇಲೆ ಫುಲ್ ಆಟನೇ ಅವಳದು. ಅದಕ್ಕೆ ಇವತ್ತೊಂದು ದಿನ ಕೂರಿಸ್ಕೊಂಡಿದ್ದೀನಿ. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಹೇರ್ ಕಟ್ ಮಾಡಿಸಿದ್ದೀರಾ ಅಂತ ಕೇಳ್ತಿದ್ರಿ. ಹೌದು, ಹೇರ್ ಕಟ್ ನಾನೇ ಮನೇಲಿ ಮಾಡಿಕೊಂಡೆ. ಸಾನುಗೂ ಹೇರ್ ಕಟ್ ಮಾಡಿದೆ. 1 ವೀಕ್ ಮುಂಚೆ ಸಾನುಗೆ ಮಾಡಿದ್ದು. ಈ ವೀಕ್ ಅಂದರೆ 2 ವೀಕ್ಸ್ ಆಯಿತು. 2 ವೀಕ್ಸ್ ಬ್ಯಾಕ್ ಅವಳಿಗೆ ಮಾಡಿದ್ದು. ಲಾಸ್ಟ್ ವೀಕು ನಾನು ಮಾಡಿಕೊಂಡೆ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಮನೇಲೇ ಹೇಗೆ ಹೇರ್ ಕಟ್ ಮಾಡ್ಕೊಳ್ಬೋದು. ಸಾನು ಮಾಡಿರೋದು ಹಾಕಿರ್ತೀನಿ, ಆ್ಯಂಡ್ ನಾನು ಮಾಡ್ಕೊಂಡಿರೋದು ಕೂಡ ಹಾಕಿರ್ತೀನಿ ನೋಡಿ. ಆ್ಯಂಡ್ ಇನ್ನೂ ಒಂದು ಹೇಳಬೇಕಿತ್ತು, ಹೊಸದಾಗಿ ಮಷಿನ್ ತೊಗೊಂಡಿದ್ದೀನಿ. ನಾನು ಟೇಲರಿಂಗ್ ಕಲ್ತಿಲ್ಲ. ಆದರೆ ಈ ಸ್ಲೀವ್ಸ್ ಹೊಲಿಯೋದಕ್ಕೆ ಗೊತ್ತಾಗ್ತಾ ಇಲ್ಲ. ಸ್ಲೀವ್ಸ್ ಹೇಗೆ ಹೊಲಿಯೋದು, ಇದು ರಿಲೇಟೆಡ್ ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿದೆ. ಅವ್ರು ಏನೇನೋ ಮೆಜರ್ಮೆಂಟ್ ಹೇಳ್ತಾರೆ, ಅರ್ಥನೇ ಆಗೋದಿಲ್ಲ ಅಂತ ಕೇಳಿದರೆ, ನಾನು ಟಾಪ್ಸ್ ಎಲ್ಲ ನಾನು ತೊಗೊಳೋದೇ ಇಲ್ವಲ್ಲ, ಹೇಗೆ ತೋರಿಸ್ಲಿ ಅಂತ ಅಂದ್ಕೊಂಡು ನಾನು ನಾನು ನೆಕ್ಸ್ಟ್ ಯಾವಾಗಾದ್ರೂ ತೊಗೊಂಡಾಗ ತೋರಿಸ್ತೀನಿ ಅಂದಿದ್ದೆ. ಆದರೆ ಇದು ತೊಗೊಂಡಿದ್ದೆ ನೋಡಿ, ಮಲ್ಲೇಶ್ವರಮಲ್ಲಿ ರೀಸೆಂಟಾಗಿ ತೊಗೊಂಡಿದ್ದು. ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಆಗಿರಲಿಲ್ಲ. ಸೊ ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ನೆನಪು ಬಂತು, ಇದನ್ನೇ ತೋರಿಸ್ಬೋದಲ್ಲ ಅಂಥೇಳಿ. ಸೊ ಇದನ್ನು ನಾನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಮೊದಲಿಗೆ ನೀವು ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಳಗಡೆ ಅಟ್ಯಾಚ್ ಮಾಡಿರ್ತಾರೆ ಬಟ್ಟೆನ. ಆ ಬಟ್ಟೆ ತೊಗೊಂಡು ನಿಮ್ಮ ತೋಳು ಅಳತೆಗೆ ಆಗುತ್ತಾ? ಕೆಲವೊಂದು ಸಾರಿ ಇದು ತುಂಬಾ ತುಂಡ ಕೊಟ್ಟಿರ್ತಾರೆ, ಅದು ಆಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಇದರಲ್ಲಿ ಏನೇನು ಮೆಷರ್ ಮಾಡ್ತೀನಿ ಅಂದರೆ, ಲೆಂತ್ ಎಷ್ಟುದ್ದ ಇರಬೇಕು, ಲೈಕ್ ಎಷ್ಟುದ್ದ ಬೇಕು. ಇದು ಅಷ್ಟೇ ಇತ್ತು, ನನಗೆ ಎಷ್ಟಿದೆಯೋ ನಾನು ಅಷ್ಟನ್ನೇ ಹೊಲಿದಿರೋದು. ಇದು ತುಂಬಾ ತುಂಡ ಇದೆ. ನೆಕ್ಸ್ಟ್ ಏನಂದರೆ, ಕೊಟ್ಟಿರೋ ಬಟ್ಟೆ ಅಳತೆ ಈ ಫುಲ್ ಸ್ಲೀವ್ಸ್ಗೆ ಆಗತ್ತಾ? ಇಲ್ಲಿ ನೋಡಿ, ಶಾರ್ಟೇಜ್ ಬಂದಿದೆ, ಇಷ್ಟು ಶಾರ್ಟೇಜ್ ಇದೆ ನೋಡಿ. ಈ ಥರ ಶಾರ್ಟೇಜ್ ಆದಾಗ ನೀವು ಎಕ್ಸ್ಟ್ರಾ ಬಟ್ಟೆ ಕೊಡಬೇಕಾಗತ್ತೆ, ಅಥವಾ ಈ ಫುಲ್ ಬಟ್ಟೆನ ರೀಪ್ಲೇಸ್ ಮಾಡಬೇಕಾಗತ್ತೆ. ಇನ್ನು ಒಂದು ಮೆಷರ್ಮೆಂಟ್ ಏನಂದರೆ, ಮುಂದಗಡೆ ಏನು ನಾವು ಅಟ್ಯಾಚ್ ಮಾಡ್ತೀವೋ ಇದು ಹಿಂದಗಡೆ ಬಟ್ಟೆಗಿಂತ ಸ್ವಲ್ಪ ಕರ್ವ್ ಇರಬೇಕು. ಸೊ ಅದನ್ನು ಹೇಗೆ ತೆಗೆಯೋದು ಅಂತ ನಾನು ತೋರಿಸ್ತೀನಿ ನೋಡಿ. ಇಷ್ಟೇ ನಾನು ಮಾಡೋದು. ಅದಾದಮೇಲೆ ಏನು ಇದು ಓಪನಿಂಗ್ದು ಮೆಷರ್ಮೆಂಟ್ ಇದೆಯೋ ಅದನ್ನು ಅಷ್ಟು ಬಿಟ್ಟು ಒಳಗಡೆ ಟಕ್ ಮಾಡ್ತೀನಿ. ಒಳಗಡೆ ಒಂದು ಟಕ್ ಹಿಡಿತೀನಿ. ಇಷ್ಟೇ ಸ್ನೇಹಿತರೆ ನಾನು ಮಾಡ್ಕೊಳ್ಳೋದು. ಸೊ ಇದನ್ನು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಸ್ಲೀವ್ಸ್
ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅಂದರೆ ಮುಂದ್ಗಡೆದು ಹಿಂದ್ಗಡೆದು ಒಂದು ಸಮ ಇರೋದಿಲ್ಲ. ಅದಕ್ಕೆ ನಾವು ಮೊದಲು ಅದನ್ನು ಶೇಪ್ ಕೊಡಬೇಕು. ಮುಂದ್ಗಡೆದು ನೋಡಿ ಸ್ವಲ್ಪ ತುಂಡ ಇದೆ, ಹಿಂದ್ಗಡೆದು ಬಟ್ಟೆ ಜಾಸ್ತಿ ಇದೆ, ಸೊ ಅದನ್ನು ನಾವು ಮೊದಲು ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಲೀವ್ಸ್ ಮುಂದ್ಗಡೆ ಸ್ವಲ್ಪ ಶೇಪ್ ಕಟ್ ಮಾಡಬೇಕು ಅನ್ನಲ್ಲ, ಅದಕ್ಕೆ ನಾವು ಸ್ಲೀವ್ಸ್ ಬಟ್ಟೆನ ಈ ಥರ ಇಟ್ಕೊಳ್ಬೇಕು. ಏನು ಸೀದಾ ಇದೆಯೋ ಆ ಪಾರ್ಟನ್ನು ಹೀಗೆ ಇಟ್ಕೊಂಡು ಒಂದು ಸೈಡಲ್ಲಿ ಸ್ವಲ್ಪ ಲೈಟಾಗಿ ಎಸ್ ರೀತಿಯಲ್ಲಿ ಬರ್ಕೊಳ್ಬೇಕು. ನೋಡಿ, ಕಟ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಏನು ಕಡಿಮೆ ಇದೆಯೋ ಬಟ್ಟೆ ತುಂಡ ಅದು ಮುಂದೆ ಸ್ಲೀವ್ಸ್ಗೆ ಬರಬೇಕು, ಆ್ಯಂಡ್ ಅಗಲ ಇರೋದು ಹಿಂದೆ ಹೋಗಬೇಕು. ಓ ಆಗ ಓಕೆ, ಇದು ಮೇನ್ ಅವ್ರು ಕಳಿಸಿರೋದು ನಮ್ಗೆಲ್ಲ. ಓಕೆ, ಥ್ಯಾಂಕ್ ಯು. ಬಂತಾ? ಓಕೆ, ಥ್ಯಾಂಕ್ ಯು. ಸಾನು ನೋಡು, ಏನು ಚಾಕ್ಲೇಟ್ ಗೊತ್ತಾಯ್ತು. ಏನ್ರಿ, ಏನು ಹೇಳೇ ಇಲ್ಲ. ನಮ್ಗೆ ಗೊತ್ತಿರ್ಲಿಲ್ಲ ಪುಟ. ಯಾರ್ರೀ ಕಳ್ಸಿರೋದು ಇದು? ನಮ್ಮ ಆಫೀಸಿಂದ ಬಂದಿರೋದು ನೋಡಿಲ್ವಾ? ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮ ಹೆಸರಿದೆ ಅಷ್ಟೇ. ನಾನು ಬಂದ್ರೆ ಇದನ್ನ ನೋಡಿದೆ, ಆಫೀಸ್ ಅಡ್ರೆಸ್. ನಾನು ನೋಡೇ ಇಲ್ಲ. ಸರ್ಪ್ರೈಸ್ ಇರ್ಲಿ. ಇದು ಕಳ್ಸೋದು ನನ್ಗೆ ಗೊತ್ತಿರ್ಲಿಲ್ಲ. ನಮಗೆ ಇಮೇಲ್ ಬಂದಿತ್ತು ಅಷ್ಟೇ, ಪಾರ್ಟಿಗೆ ಬನ್ನಿ ಈ ಥರ ಅಂತ, ಇಷ್ಟಿಷ್ಟು ಸೋ ಆ್ಯಂಡ್ ಸೋ ಡೇಟ್ಗೆ. ಸೊ ರೆಕಗ್ನೈಸ್ ಮಾಡ್ತಾ ಇದೀವಿ. ಲಾಂಗ್ ಸರ್ವಿಸ್. ಅವರು ಬಂದ್ಬಿಟ್ಟು ರಾಜೇಶ್ ಅಂತಾನೂ ಹೇಳಿಲ್ಲ, ಸುಮ್ಮನೆ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ನಾನು ಏನಿದು, ಯಾರು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ನೀವು ಯಾರು ಅಂದರೆ ಅವರು ಪಿಕ್ ಬೇಕು. ಏನು ಹೇಳ್ತಾರೆ ಇವರು, ನನಗೆ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಆಮೇಲೆ ನಿಮಗೆ ಕರೆದಿದ್ದು, ಏನ್ರಿ ನೋಡಿ ಬನ್ರಿ ಅಂತ. ಓಕೆ, ನಾನು ಬಂತರಣ ಫಸ್ಟ್ ಇದು ನೋಡೋದ್ನಲ್ಲ, ಸೊ ಅವಾಗ ಕನ್ಫರ್ಮ್ ಆಯ್ತು. ನೋಡಿ, ನನಗೆ ಕಾಣಲೇ ಇಲ್ಲ. ರಾಜೇಶ್ ಕದಮ್ ಅಂತ ಬರ್ತಿದ್ದೆ, ಈಸ್ಕೊಂಡಾದ್ಮೇಲೆ ಅವ್ರು ಏನು ಮಾತಾಡ್ತಿದ್ರು ಕೇಳಿಸ್ಲೇ ಇಲ್ಲ. ನಾನು ಬಂದ ತಕ್ಷಣ ಈ ಬಾಸ್ಕೆಟ್ ನೋಡ್ದೆ ಅಲ್ಲ, ಓಡಿ ಬಂದೆ, ಗೊತ್ತಿತ್ತು ಚಾಕ್ಲೇಟ್. ನಿನ್ ಖುಷಿ ಆಯ್ತು, ನೋಡ್ ತಕ್ಷಣ ಖುಷಿ ಆಗೋಯ್ತಲ್ಲ. ಆಮೇಲೆ ಇದು ಯಾರ್ದು, ನೀವು ಹೇಳ್ದಾಗ್ಲೇ ಗೊತ್ತಾಗಿದ್ದು ನಿಮ್ಮ ಆಫೀಸಿಂದ ಬಂದಿರೋದಂತ. ಎವ್ರಿ 5 years ಕಂಪ್ಲೀಟ್ ಆದ. ಅವಾಗ ಕಳಿಸ್ತಾರೆ ಅಲ್ವಾ. ಇದು ನೋಡಿ ಬುಟ್ಟಿ, ಲಾಸ್ಟ್ ಟೈಮ್ ನಾನು ಅದೇ ಹೇಳಕ್ ಹೋಗಿದ್ದೆ. ಲಾಸ್ಟ್ ಟೈಮ್ ಈ ತರನೇ ಕೊಟ್ಟಿದ್ರು, ಆದ್ರೆ ಇಷ್ಟೊಂದೆಲ್ಲ ಈ ಬುಟ್ಟಿ 10 years ಕಂಪ್ಲೀಷನ್ಗೆ, ಆ ಬುಟ್ಟಿ 15 years ಕಂಪ್ಲೀಷನ್ಗೆ. ಇನ್ನೇನಾದ್ರೂ ಬಂತ? ಇಲ್ಲ, ನಿಮ್ಗೆ ಮಾತಾಡ್ಸಕ್ಕೆ ಯಾರು? ನೋಡಿ, ಏನೇನಿದೆ. ರಿಯಲಿ ಸರ್ಪ್ರೈಸಿಂಗ್ ಸ್ನೇಹಿತರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಳಿಸ್ತಾರೆ ಅಂದರೆ. ಅವ್ರಿಗೆ ಆ್ಯಕ್ಚುಲಿ ಅವತ್ತು ಮೇಲ್ ಬಂದಿತ್ತಂತೆ ಈ ಥರ ಫಂಕ್ಷನ್ ಇದೆ ಅಂತ ಹೇಳಿ. ಬಟ್ ಇದ್ರ ಬಗ್ಗೆ ನನಗೆ ಮರ್ತೇ ಹೋಗಿತ್ತು. ಅವ್ರು ಕೊಟ್ಟಾಗ ಯಾರು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಹೆಸರು ಹೇಳ್ತಿಲ್ವಲ್ಲ ಇವರು ಅಂತ ನನಗೆ ಕನ್ಫ್ಯೂಷನ್. ಅಯ್ಯೋ, ನನ್ನ ಹೆಸರು ಬರ್ದಿದ್ದಾರೆ ಸಾನು. ಚೈತ್ರ. ಹೌದು, ನಾನು ಈಗ ನೋಡ್ತಾ ಇದ್ದೀನಿ. ನನಗೆ ಅಂತ ಕಳ್ಸಿರೋದು. ಯಾರು ಕಳ್ಸಿರೋದು? ರಾಜೇಶ್ ಆಫೀಸ್ ಅವರು. ನಾನು ಫಸ್ಟ್ ಟೈಮ್ ಬಂದಾಗ ಎಷ್ಟೊಂದಿತ್ತು ಅಲ್ವಾ. ಅವಾಗ ನಮ್ಮ ಮನೆ ಸಾನೂ ಇರಲಿಲ್ಲ. ಎಷ್ಟೊಂದು ಕೊಟ್ಟಿದ್ರು. ಇರಲಿಲ್ಲ. ಅವಳು ಎಲ್ಲಿ ಹುಟ್ಟಿದ್ಲು ಅವಳು? ಯಾಕೆ ಸೋನಮ್ಮ, ಈ ಮನೆಗೆ ಬಂದಿದ್ದು ಹೊಸದ್ರಲ್ಲೇ ಬಂದಿದ್ದು. ಇದಕ್ಕಿಂತ ಮುಂಚೆ ಒಂದು ಕಳ್ಸಿದ್ರಲ್ವಾ, ಅದು ಆ ಮನೇಲಿ ಇದ್ದಾಗ. ಅವಾಗ ಎಷ್ಟೊಂದು ಕಳ್ಸಿದ್ರು. ಊರಿಗೆಲ್ಲ ತಗೊಂಡೋಗಿ. ಈ ಸರಿ ಏನೂ ಇಲ್ಲ. ಸರಿ, 4 ಕೂತ್ಕೊಂಡ್ರೆ 3 ಜನ 3 ತಿನ್ಕೊ ಬಿಡ್ಬೋದು ಒಂದೇ ದಿನದಲ್ಲಿ. ವೆರಿ ಹ್ಯಾಪಿ ನಮ್ಮ ಕಂಪ್ನಿ ಮೇಲೆ. ಅಟ್ಲೀಸ್ಟ್ ನೋಡ್ರಿ, ಇವ್ರ ಕಂಪ್ನಿಗೆ ಎಷ್ಟೊಂದು ಲವ್ ಮಾಡ್ತಾರೆ. ಕ್ವಾಂಟಿಟಿ ಮ್ಯಾಟರ್ಸ್ ಅಲ್ಲಮ್ಮ, ಕ್ವಾಲಿಟಿ ರೀ. ನನ್ನ ಹೆಸರು ಬರ್ತಿದ್ದಾರೆ. ಹೌದು, ಅದು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇರೋದು. ನಿಮ್ಮ ಗಂಡನ್ಗೆ ಚೆನ್ನಾಗಿ ನೋಡ್ಕೊಂಡು ಕೆಲಸ ಮಾಡೋದಕ್ಕೆ ಬಿಡ್ತಾ ಇದ್ದೀರಾ ಅಂತ. ಇದು ಥ್ಯಾಂಕ್ ಯು ಲೆಟರು ನನಗೆ ಅಂತ ಕಳಿಸಿರೋದು. ಆಮೇಲೆ ಅದ್ರ ಜೊತೆ ನಮಗೆ ಗಿಫ್ಟ್ಸ್ ಕಳಿಸಿರೋದು. ಓಪನ್ ಆಯ್ತು. ತೆಗೀರಿ ತಿನ್ನೋಣ. ರಾಜೇಶ್ ಅವ್ರಿಗೆ ಮೊದಲು ತಿನ್ನಿಸಿ. ಇಲ್ಲಪ್ಪ, ನೀವು ನಮಗೆ ಕೆಲಸ ಮಾಡಿ ಅಂತ ಚೆನ್ನಾಗಿ ನೋಡ್ಕೊತೀರಲ್ಲ, ಅದಕ್ಕೆ ನಿಮಗೆ. ಪಾಪಾಗೆ 1 bite. ಇನ್ನೊಂದಿಲ್ಲ ನಮ್ಮ ತಿನ್ಸು. ರಿಯಲಿ ಸರ್ಪ್ರೈಸಿಂಗ್. ಗೊತ್ತಿರಲಿಲ್ಲ ಹಾಗಾಗಿ. ಬಟ್ ಈ ಥರ ಕಳಿಸಿದ್ರು ಮೊದಲು ಕೂಡ. ಇದು ಫಸ್ಟ್ ಟೈಮ್ ಏನಲ್ಲ.
ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಯಾವುದೋ ಒಂದು ಬ್ರ್ಯಾಂಡ್ ಅವ್ರದ್ದು ಯಾವಾಗಲೂ ಕಳ್ಸೋದು ಇವ್ರು ಮೊದಲಿಂದಾನು ಇದೆ. ಹೋಮ್ ಮೇಡ್ ಅಲ್ಲ ಇದು ಕಾಫಿ ಫ್ಲೇವರ್ ಇದೆ. ಮೊದಲಿಂದಾನು ಇದೇ ಬರ್ತಾ ಇರೋದು, ಇವ್ರ ಈ ಕಡೆಯಿಂದಾನೇ ಬರ್ತಾ ಇರೋದು. ಏನಪ್ಪಾ ಅಂದ್ರೆ ಕ್ವಾಂಟಿಟಿ ಕಡಿಮೆ ಆಗ್ಬಿಟ್ಟಿದೆ, ಕ್ವಾಲಿಟಿ ಚೆನ್ನಾಗಿದೆ. ಬಂದಿದ್ಯಾ ನಮ್ಮ ಕಂಪ್ನಿ ಬಗ್ಗೆ ಹಂಗೆಲ್ಲ ನೀನು ಹೇಳ್ಬೇಡ. ನಾವು ಖುಷಿಲಿ ನಾವು ತಿಂತೀವಿ. ಅಮ್ಮ ಇದು ಕುಕ್ಕೀಸ್ ಅನ್ಸುತ್ತೆ. ಸ್ವೀಟ್ ತಿಂದೇ ಇರೋರು, ಚಾಕ್ಲೇಟ್ ತಿಂದೇ ಇರೋರು ಇವತ್ತು ಅವ್ರ ಕಂಪ್ನಿ ಕಳ್ಸಿರೋದು ಅಂತ ತಿಂತಾ ಇದ್ದಾರೆ ನೋಡ್ರಿ ಖುಷಿಯಿಂದ. ಎಷ್ಟು ದೊಡ್ಡದಿದೆ. ಇದ್ರೊಳಗಡೆ ಬಾದಾಮಿ ಇರುತ್ತೆ. ಕ್ಲಾಸ್ ಬಿಟ್ಬಿಟ್ಟು ಬಂದವಳು ಎಲ್ಲೋ ಕ್ಲಾಸ್. ಎಷ್ಟು ಚೆನ್ನಾಗಿದೆ ನಮ್ಮ ಆಫೀಸ್ ಅವ್ರು ಕಳಿಸಿರೋ ಚಾಕ್ಲೇಟ್. ಇದು ಚಾಕ್ಲೇಟ್, ಇದು ಬ್ರೌನ್ ಚಾಕ್ಲೇಟ್ ಚಾವು ಒಳ್ಳೆ ನಟ್ಟಿರುತ್ತಲ್ವಾ. ಇದು ಏನು ನಟ್ಟಿದೆ ಗೊತ್ತಿಲ್ಲ. ಏನಿರುತ್ತೆ ಮಾಮೂಲಿ ಗ್ರೌಂಡ್ ನಟ್ ಇರುತ್ತೆ, ಬಾದಾಮಿ ಇರುತ್ತೆ. ನಟ್ಟಿಲ್ಲ, ವೇಫರ್ ಥರ. ಓಕೆ ವೇಫರ್ ಥರ ಇದೆ. ಓಕೆ ಅದು ಚೆನ್ನಾಗಿತ್ತು ಡಾರ್ಕ್ ಚಾಕ್ಲೇಟ್. ಕಾಫಿ ಫ್ಲೇವರ್ ಇದೆ. ಹೇಳಿದ್ನಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಸ್ವಲ್ಪ ಕಡಿಮೆ, ಅದಕ್ಕೆ ಬೇಜಾರು. ಇದ್ದಿದ್ರೆ ಎಷ್ಟೊಂದು ತಿನ್ಬೋದಿತ್ತು ಅಂತ. ಇದನ್ನು ತಿಂದ್ವಿ. ಇದು 2ನೇದು, ಇದು 3ನೇದು, 4ನೇದು ಬಾರ್ ಚಾಕ್ಲೇಟ್. ಇದು ಬಾರ್ ಚಾಕ್ಲೇಟ್. ಇದು ಏನು ಓಪನ್ ಮಾಡ್ರಿ. ಇದು ಬಿಸ್ಕೆಟ್ಸ್ ಅನ್ಸುತ್ತೆ. ಇನ್ನೇನು 5 ವೆರೈಟಿ ಕಳಿಸಿದ್ದಾರೆ. ಇನ್ನೇನು ಬೇಕಾ? ಕುಕ್ಕೀಸ್. ಓ ನೀನು ಕೇಳ್ತಿದ್ದಲ್ಲ. ಇಲ್ಲ ಆ ಥರದ್ದೆಲ್ಲ ಏನ್ರಿ 2-3 ದಿನದಲ್ಲಿ ಖಾಲಿ ಆಗುತ್ತೆ ಅಲ್ವಾ. ಬಿಸ್ಕೆಟ್ ಲವರ್ಸ್ ನಮ್ಮ ಮನೇಲಿ ಇದ್ದಾರೆ ಬೇಜಾನ್ ಜನ. ಚಿಲ್ಲಿ, ಪ್ಯಾಪ್ರಿಕಾ ಚೀಸ್ ಪ್ಲಸ್ ಚಿಲ್ಲಿ. ಅಂದ್ರೆ ಸ್ವೀಟ್ ಇರಲ್ಲ, ಸ್ವಲ್ಪ ಖಾರ ಇರುತ್ತೆ. ನಮ್ಮ ಅದು ಅಂದ್ರೆ ನಮ್ಮ ಫೇವರೇಟ್ ಇದು. ಇದು 2 ದಿನದಲ್ಲಿ ಫುಲ್ ಖಾಲಿ. ಇಟ್ಟಿರ್ತೀವಿ ಕಾನ್ಸಂಟ್ರೇಟ್. ಸಾನುಗೆ ಲೈವ್ ಕ್ಲಾಸ್ ನಡೀತಾ ಇದೆ. ಅವಳು ಓಡಿ ಬಂದ್ಬಿಡ್ತಿದ್ದಾಳೆ. ಇದೇನೋ ಅದೇನೋ ಅಂದ್ಕೊಂಡು. ಆ ಚೀಸ್ದು ಫ್ಲೇವರ್ ಹೆಂಗೆ ಬರ್ತಿದೆ ಗೊತ್ತಾ. ಸ್ಮೆಲ್ ನೋಡು. ಚೀಸ್, ಬಟರ್ ಆ್ಯಂಡ್ ಚೀಸ್ದು. ವಾವ್. ಅದನ್ನೇ ತಿಂದು ನಾವು ತಿಂತೀವಿ. ನಮಗೂ ಬೇಕಿದು. ರಿಯಲಿ ಬಟರ್ ಆ್ಯಂಡ್ ಚೀಸ್ ಎಷ್ಟೊಂದಿದೆ ಅಂದರೆ, ಚಿಲ್ಲಿ ಫ್ಲೇವರು ಇದೆ, ಸ್ವಲ್ಪ ಖಾರನೂ ಇದೆ, ಪ್ಯಾಪ್ರಿಕಾ ಸೂಪರ್ ಇದೆ. ಬೆಣ್ಣೆ ಬಿಸ್ಕೆಟ್ಗಿಂತನೂ ಸಾಫ್ಟ್ ಆ್ಯಂಡ್ ಕ್ರೀಮಿ ಆಗಿದೆ. ಥ್ಯಾಂಕ್ ಯು ಕಂಪ್ನಿ. ನಿಮ್ಮ ಕಂಪ್ನಿಯವ್ರಿಗೆ ನೀವು ಮೇಲ್ ಮಾಡಿರಿ. ನಾನು ಇಲ್ಲಿ ಥ್ಯಾಂಕ್ ಯು ಹೇಳಿದ್ರೆ ಏನು ಪ್ರಯೋಜನ. ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಅವರ್ ಕಂಪ್ನಿ. ಎಲ್ಲಿ ಹೇಳಿದ್ರೆ ಏನಂತೆ. ಒಂದು ಫಂಕ್ಷನ್ ಕೂಡ ಇದೆ, ನೋಡೋಣ. ಅದೆಲ್ಲ ಒಂದು ಒಳ್ಳೆ ಅಡ್ವಾಂಟೇಜ್ ಕಣೋ. ಚಿಕ್ಕ ಕಂಪ್ನಿಗಳಲ್ಲಿ ಕೆಲಸ ಮಾಡಿದಾಗ ಈ ಥರ ಎಲ್ಲ ಎಂಪ್ಲಾಯೀಸ್ ಬೆನಿಫಿಟ್ಸ್, ಎಂಪ್ಲಾಯೀಸ್ನ ಚೆನ್ನಾಗಿ ನೋಡ್ಕೋತಾರೆ. ಅದೇ ದೊಡ್ಡ ಕಂಪ್ನಿಗಳಲ್ಲಾದರೆ ಜಾತ್ರೆ ಆಗೋಗಿರುತ್ತೆ. ಅವಾಗ ಈ ಥರ ಎಲ್ಲ ಇರಲ್ಲ. ಸೊ ಅದಕ್ಕೆ ನಾವು ನಮ್ಮ ಕಂಪ್ನಿನ ತುಂಬ ವರ್ಷದಿಂದ ನೆಚ್ಕೊಂಡು ಕೂತಿದ್ದೀವಿ. ನಮ್ಮ ರಾಜೇಶ್ ಅವರು ಇಷ್ಟು ದಿನ ಆದ್ರೂ ಕಂಪ್ನಿನ ಚೇಂಜ್ ಮಾಡಿಲ್ಲ. ಸುಮಾರು ಜನ ಸುಮಾರು ಕಂಪ್ನಿಗಳನ್ನ ಚೇಂಜ್ ಮಾಡಿರ್ತಾರೆ, ಆದರೆ ಅವ್ರು ಸೇರ್ಕೊಂಡಿರೋದಾಗ್ಲಿಂದನೂ ಇವಾಗ ತನಕನೂ ಅಲ್ಲೇ ಇದ್ದಾರೆ. ಯಾಕಂದರೆ ಚೆನ್ನಾಗಿ ನೋಡ್ಕೋತಾ ಇದೆ, ನಾವು ಚೆನ್ನಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ. ಟಕ್ ಬಾ ತಗೋ ಬಾ. ನಾವು ಪ್ಲೇಟೇ ತಂದುಬಿಟ್ಲು. ಹೆಂಗಿದೆ? ಚೆನ್ನಾಗಿದೆ. ಯೋಚನೆ ಮಾಡ್ತಿಲ್ಲ ಏನೇನು ಹಾಕಿದಾರೆ ನೋಡು, ಹೇಳೋಣ. ಹೇಳು ನೋಡೋಣ. ಅವಳು ಮಾಸ್ಟರ್ ಶೆಫ್. ಅವಳು ಎಲ್ಲ ಡೀಪಾಗಿ ಅನಲೈಸ್ ಮಾಡ್ತಾವಳೆ. ಏನು ಹಾಕಿರ್ಬೋದು ಹೇಳೋ. ಏನು ಅನ್ನಿಸ್ತಿಲ್ಲ. ಒಟ್ಟು ಬಿಸ್ಕೆಟ್ ಚೆನ್ನಾಗಿದೆಯಾ? ಎಂಜಾಯ್. ಈಗ ಸ್ನೇಹಿತರೆ, ನಾನು ಈವ್ನಿಂಗ್ ಸ್ನ್ಯಾಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಮೊದಲೇ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ, ಡೀಟೇಲ್ ವಿಡಿಯೋ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಸೊ ಇವತ್ತು ಬ್ರೀಫಾಗಿ ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 1ರಲ್ಲಿ 4 ಥರ ಕಟ್ ಮಾಡ್ಕೊಂಡು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು 4-5 ಸ್ಪೂನು, ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಒಂದು ಜೀರಿಗೆ, ಅಂದರೆ ಒಂದು 1/4 ಸ್ಪೂನ್ ಅಥವಾ ಒಂದು ಚಿಟಿಕೆ ಅಂತ ಹೇಳ್ಬೋದು ಜೀರಿಗೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಅಥವಾ ನೀವು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಫ್ರೈ ಮಾಡಿದ್ಮೇಲೆ ಕೂಡ ನೀವು ಸ್ವಲ್ಪ ಮೆಣಸಿನ ಪುಡಿನ ಉದುರಿಸ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಉಪ್ಪು ಜೊತೆ
ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು. ಹೇಗೆ ಅಂದರೆ ಬಜ್ಜಿ ಥರ ಅಷ್ಟೊಂದು ಕೋಟ್ ಆಗಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಬೇಕಿದ್ರೆ ಹಸಿಟ್ಟು ಇನ್ನೂ ಬೇಕು ಅನ್ನೋ ಹಾಗಿದ್ರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಕಲಿಸ್ಕೊಂಡ ತಕ್ಷಣವೇ ನಾವು ಇದನ್ನು ಫ್ರೈ ಮಾಡ್ಬೋದು. ಬಿಸಿ ಎಣ್ಣೆ ಹಾಕಬೇಕು, ಬಜ್ಜಿಗೆ ಹಾಕ್ತೀವಲ್ಲ ಹಾಗೆ ಆ ಥರ ಏನೂ ಇಲ್ಲ. ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಕಲರ್ ಚೇಂಜ್ ಆಗುತ್ತೆ, ಬೆಂಡಿ ಕುರ್ಕುರೆ ಕ್ರಿಸ್ಪಿ ಆಗುತ್ತೆ. ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಕ್ರಿಸ್ಪ್ ಆಗೋದಿಲ್ಲ. ಫ್ರೈ ಆದಮೇಲೆ ನೀವು ಸ್ವಲ್ಪ ಮೆಣಸಿನ ಪುಡಿನ ಕೂಡ ಉದುರಿಸ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್.